ರಾಜ್ಯದ ಬರಗಾಲದ ನೆರವಿನ ವಿಚಾರದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ತಿಕ್ಕಾಟ ಬೀದಿಗೆ ಬಂದಿದೆ. ಕೇಂದ್ರದ ವಿಳಂಬ ಧೋರಣೆಯನ್ನು ಖಂಡಿಸಿ ಇದೇ ಮೊದಲ ಬಾರಿಗೆ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿತ್ತು. ನಮಗೆ ಯಾಕೆ ಬರದ ಪರಿಹಾರ ಕೊಡ್ತಾ ಇಲ್ಲ ಇವರು? ಸಾವಿರಾರು ಕೋಟಿಗಳಷ್ಟು ಬರದ ಪರಿಹಾರ ಬೇಕು. ಹೆಚ್ಚು ಕಡಿಮೆ 90 ಭಾಗದಷ್ಟು ಕರ್ನಾಟಕಕ್ಕೆ ಬರ ಆವರಿಸಿಕೊಂಡಿದೆ. ನೀರಿಲ್ಲ, ಬೆಳೆ ಇಲ್ಲ, ಮೇವಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಪರಿಹಾರ ಕೊಡಿ ಅಂತ ನಾವು ಹೆಚ್ಚು ಕಡಿಮೆ ಆಗಸ್ಟಿಂದ ಕೇಳ್ಕೊಂಡು ಬಂದರೂ ಕೂಡ ಇಲ್ಲಿವರೆಗೆ ಪರಿಹಾರದ ಮಾತಿಲ್ಲ ಅಂಥೇಳಿ ಕರ್ನಾಟಕ ಅನೇಕ ಬಾರಿ ಕೇಂದ್ರದ ಮುಂದೆ ಹೋಗಿದ್ದರೂ ಕೂಡ ಕೇಂದ್ರ ತಲೆ ಕೆಡಿಸ್ಕೊಳ್ಳಿಲ್ಲ. ಬೇರೆ ಗತಿ ಇಲ್ಲ, ಬೇರೆ ದಾರಿ ಇಲ್ಲದೆ ಕರ್ನಾಟಕ ಏನು ಮಾಡ್ತು? ಸುಪ್ರೀಂ ಕೋರ್ಟ್ಗೆ ಹೋಯಿತು. ತನ್ನ ಪಾಲು ತನಗೆ ಸಿಗಬೇಕಾಗಿರೋದು ತನ್ನ ಹಕ್ಕು. ಯಾಕಿಂಥ ಕೆಲಸವನ್ನು ಮಾಡ್ತಾ ಇದೆ ಕೇಂದ್ರ ಅಂತ ಕೇಳ್ತು. ಇವತ್ತು ವಿಚಾರಣೆ ಕೈಗೆತ್ತಿಕೊಂಡಂಥ ನ್ಯಾಯಾಲಯ ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದೆ ಪ್ರತಿಯೊಂದು ವಿಚಾರಕ್ಕೂ. ಯಾಕಂತ ಹೇಳಿದ್ರೆ ಕರ್ನಾಟಕ ಹಾಗೇನೆ, ಆಮ್ಲಜನಕ ಬೇಕಾದರೂ ಕೋರ್ಟ್ಗೆ ಹೋಗೇ ತೊಗೋಬೇಕು, ಈ ಕಡೆ ಬರದ ಪರಿಹಾರ ಬೇಕು ಅಂದರೂ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು, ಇನ್ನೇನೋ ವಿಚಾರದಲ್ಲಿ ನ್ಯಾಯ ಬೇಕು ಅಂದಾಗಲೂ ಕೂಡ ಕೇಂದ್ರ ಸ್ಪಂದಿಸ್ತಾ ಇದ್ದಾಗ ರಾಜ್ಯ ಹೋಗಿದ್ದೇ ಕೋರ್ಟ್ನ ಮೊರೆ. ಇದೀಗೇನಾಗಿದೆ, ಪ್ರತಿಯೊಂದು ವಿಚಾರಕ್ಕೂ ರಾಜ್ಯಗಳು ನಂಬಳಿನೇ ಬರಬೇಕಾ? ಬರೀ ಕರ್ನಾಟಕ ಮಾತ್ರ ಅಲ್ಲ, ಅನೇಕ ರಾಜ್ಯಗಳು ಕೇಂದ್ರದ ಮೊಂಡು ಧೋರಣೆಯನ್ನು, ಅಹಂ ಧೋರಣೆಯನ್ನು, ನಾನೇ ಇಲ್ಲಿ ಸರ್ವಾಧಿಕಾರಿ ಎನ್ನುವಂಥ ಧೋರಣೆಯನ್ನು ಖಂಡಿಸ್ತಾ ಇದ್ವು ರಾಜ್ಯಗಳು. ನೀವೇ ಅಲ್ಲಪ್ಪ, ಒಕ್ಕೂಟದಿಂದ ರಾಜ್ಯಗಳಾಗಿರೋದು ಎಲ್ಲವೂ ಕೂಡ, ಹಾಗಾಗಿ ನೀವು ಕೊಡಲ್ಲ ಅಂತ ಹೇಳಕ್ಕೆ ಬರಲ್ಲ ಅಂತ ಕೇಳ್ತಾ ಇದ್ರು. ಇದೀಗ ಸುಪ್ರೀಂ ಕೋರ್ಟ್ಗೆ ಹೋದ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ಈ ನಿರ್ದೇಶನ ಇದೆಯಲ್ಲ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ BJP ಸರ್ಕಾರಕ್ಕೆ ಮುಜುಗರ ತಂದಿಟ್ಟಿದೆ. ಇದು ಎಲ್ಲ ವಿಚಾರಗಳಿಗೂ ರಾಜ್ಯಗಳು ನಂಬಳಿಗೆ ಬರಬೇಕಾ ಅಂಥೇಳಿ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನೇರವಾಗಿ ಚಾಟಿ ಬೀಸಿದೆ. ಕರ್ನಾಟಕದ ಪರವಾಗಿ ವಾದ ಮಂಡಿಸಿದ್ದು ಕಪಿಲ್ ಸಿಬಲ್. ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ. 236 ತಾಲೂಕುಗಳ ಪೈಕಿ 223 ತಾಲೂಕನ್ನು ಬರಪೀಡಿತ ಪ್ರದೇಶ ಅಂತ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ತುರ್ತು ಪರಿಹಾರ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಳ್ಳಬೇಕು ಅಂದರೆ NDRF ಮಾನದಂಡಗಳ ಅಡಿಯಲ್ಲಿ ಕೇಂದ್ರದಿಂದ ರಾಜ್ಯಕ್ಕೆ 35,000 ಕೋಟಿಗಳ ಪರಿಹಾರ ಕೊಡಬೇಕು ಅಂತ ಮನವಿಯನ್ನು ರಾಜ್ಯ ಸಲ್ಲಿಸಿಕೊಂಡಿದೆ. ಇಷ್ಟು ನಮಗೆ ಪರಿಹಾರ ಬೇಕು ಅಂಥೇಳಿ ಸೆಪ್ಟೆಂಬರಲ್ಲೇ ಮನವಿ ಕೊಟ್ಟರು. ಪ್ರಧಾನಿಯವರನ್ನು ಭೇಟಿ ಮಾಡಿಯೂ ಆಯಿತು. ಕಳೆದ ನವೆಂಬರ್ ಡಿಸೆಂಬರ್ನಲ್ಲೇ ಪರಿಹಾರದ ಹಣ ರಾಜ್ಯಕ್ಕೆ ಸಲ್ಲಬೇಕಾಗಿತ್ತು. ಆದರೆ ಇಲ್ಲಿವರೆಗೂ ಆಗಿಲ್ಲ. ಇದರ ಜೊತೆಗೆ 15th ಫಿನಾನ್ಸ್ ಕಮಿಷನ್ 15ನೇ ಹಣಕಾಸು ಆಯೋಗದ ಮಧ್ಯಂತರ ವರದಿಯಲ್ಲಿಯೂ ಕರ್ನಾಟಕ ಸೇರಿದಂತೆ 3 ರಾಜ್ಯಗಳಿಗೆ 6,764 ಕೋಟಿ ರೂಪಾಯಿಗಳಷ್ಟು ಶಿಫಾರಸನ್ನು ಮಾಡಲಾಗಿತ್ತು. 6,000 ಕೋಟಿ ಹಣ ಮಂಜೂರು ಕೂಡ ಆಗಿತ್ತು. ಆದರೆ ನಿರ್ಮಲಾ ಸೀತಾರಾಮನ್ ನೇತೃತ್ವದ ಹಣಕಾಸು ಸಚಿವಾಲಯ ಶಿಫಾರಸುಗಳನ್ನು ಸ್ವೀಕರಿಸೋಕೆ ನಿರಾಕರಿಸಿದೆ. ಹೀಗಾಗಿ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ತಲೇಬೇಕಾಗಿದೆ ಅಂತ ಅವರು ವಾದವನ್ನು ಮಾಡಿದರು. Guidelines and not taken, and we, under the Honorable Chief Minister Sri Siddaramaiah ji, our cabinet took a decision that as a measure of last resort, we must approach Honorable Supreme Court to get what is entitled to the people of Karnataka during this calamity, natural calamity and drought. So we filed a petition in the Supreme Court. It came up for hearing today, and we are very happy, we are very pleased that Honorable Supreme Court has directed Government of India to take a decision in this matter and report back through a statement to Honorable Supreme Court in 2 weeks' time. The Honorable Supreme Court also expressed its unhappiness on the state of affairs where states are resorting to the intervention of Supreme Court for routine administrative matters. This should have been settled outside the court if the central government had taken a decision in time. However, states are forced to come to Supreme Court for decisions that are very administrative in nature, which are time tested and which are established practices in our governance. Nevertheless, we are happy that Honorable Supreme Court has sided with the farmers of Karnataka, who during this drought would be relieved if they get some financial assistance from NDRF. We have filed a memorandum for relief of 18,172 crores, out of which 4,663 crores pertain to crop compensation, input subsidy for farmers. And if Government of India gives this 4,663 crores, entire money will go to farmers of Karnataka. If they give 4,663 crores, we will be able to distribute about
13,000 rupees to eligible farmers in Karnataka. Karnataka government. ನಾನು ಈಗಾಗಲೇ ಹೇಳಿದ್ದೇನೆ, ನಿರ್ಮಲಾ ಸೀತಾರಾಮನ್ ಅವರು ಒಪ್ಕೊಂಡಿದ್ದಾರೆ. ನಾವು ಡ್ಯೂ ಟು ಎಲೆಕ್ಷನ್ ಕಮಿಷನ್ ಇಂದ ನಾವು ಕೇಳ್ಕೊಂಡಿಲ್ಲ ಆಗಿಲ್ಲ. ಬಟ್ ನಾವು ಅರ್ಜಿ ಹಾಕಿದ್ದು, ನಾವು ಕೇಳ್ಕೊಂಡಿದ್ದು 4-5 ತಿಂಗಳಿಂದ ಪ್ರೈಮ್ ಮಿನಿಸ್ಟರ್ ಹೋಗಿದ್ದು, ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿ, ಹೋಮ್ ಮಿನಿಸ್ಟರ್ ಭೇಟಿ ಮಾಡಿದ್ದು, ಮುಖ್ಯಮಂತ್ರಿಗಳು, ನಮ್ಮ ರೆವಿನ್ಯೂ ಮಿನಿಸ್ಟ್ರು ಮತ್ತು ಅಗ್ರಿಕಲ್ಚರ್ ಮಿನಿಸ್ಟ್ರು ಬಹಳ ಹಿಂದೆ ಇತ್ತು. ಮತ್ತು ಟೀಮ್ ಕೂಡ ಬಂದಿತ್ತು. ಆ ಟೀಮ್ ಅವರೇ ಕಳಿಸಿದ್ರು ಅಂತ ಕೂಡ ಮಾತು ಬಿಟ್ಟಿದ್ದಾರೆ. ನಾವು ಈ ಕೋರ್ಟ್ ಕೂಡ ಹಾಕಿದ್ದೇವೆ. ಕೋರ್ಟ್ ಕೂಡ ಅಫಿಡವಿಟ್ ಆಗ್ತಾ ಅವರು ಟೈಮ್ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ಕರ್ನಾಟಕ ರಾಜ್ಯಕ್ಕೆ ಆಗ್ತಾ ಇರುವಂಥ ನ್ಯಾಯ ಈಗ ನಾವು ಫೆಡರಲ್ ಸಿಸ್ಟಮ್ ಅಲ್ಲಿ ಕೋರ್ಟ್ಗೆ ಹಾಕಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ನಮಗೆ ನ್ಯಾಯ ದೊರಕಬೇಕು. ಈಗ ಕೂಡ ನಾನು ಒತ್ತಾಯ ಮಾಡ್ತೇನೆ ಎಲೆಕ್ಷನ್ ಕಮಿಷನ್ಗೂ ಪಕ್ಷ